ಶ್ರೀಮಂತು, ನಿನಗಿಷ್ಟ ಅಂತ ಫಿಶ್ ಮಾಡಿದ್ದು ಕಣೋ, ಇನ್ನೊಂದು ಸ್ವಲ್ಪ ಹಾಕ್ಲಾ? ಅಯ್ಯೋ ಬೇಡ ಸಾಕು. ಅಮ್ಮ, ಮೊಸರನ್ನಕ್ಕೆ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ. ನೀನ್ ನೋಡಿದ್ರೆ ಹೆಂಗೆ ಇಟ್ಟಿದೆಯಲ್ಲಮ್ಮ. ಸಪ್ತಮಿ ಮತ್ತೆ ಶ್ರೀಮಂತ್ಗೆ ಉಪ್ಪಿನಕಾಯಿ ಬಡಿಸಿ. ಅಯ್ಯೋ ಗಡಿ ಬಿಡಿನಲ್ಲಿ ಮರ್ತೆ ಹೋಯ್ತು ನೋಡು, ಇರು ಹಾಕ್ತೀನಿ. ಏನು ಇವರು ಉಪ್ಪಿನಕಾಯಿ ತಿಂತಾರೆ ಅಂತ ವಿಷ ಹಾಕೊಂಡು ಬಂದರೆ ಈ ಕಡೆ ನೋಡ್ತಾನೆ ಇಲ್ವಲ್ಲ. ನನ್ನ ಪ್ಲ್ಯಾನೇ ಉಲ್ಟಾ ಆಗೋ ಥರ ಇದೆಯಲ್ಲ. ಶ್ರೀಮಂತು, ಮೊಸರನ್ನದ ಜೊತೆ ಉಪ್ಪಿನಕಾಯಿ ನೆಂಚ್ಕೊಂಡು ತಿಂದರೆ ಅದ್ರ ಮಜಾನೇ ಬೇರೆ. ಅಮ್ಮ ನಿನ್ಗೆ ಇಷ್ಟ ಅಂತ ಸ್ಪೆಷಲ್ ಆಗಿ ಉಪ್ಪಿನಕಾಯಿ ಮಾಡಿದ್ದಾರೆ. ಸ್ವಲ್ಪ ಸ್ವಲ್ಪ ರುಚಿ ನೋಡು. ಹೌದು ಕಣೋ ಶ್ರೀಮಂತು, ಉಪ್ಪಿನಕಾಯಿ ಮನೆಯಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂಗಡಿಯಿಂದ ತರದೆ ನಾನೇ ಮನೇಲಿ ಮಾಡಿದ್ದೀನಿ. ಇದನ್ನ ನನಗೆ ಯಾರು ಹೇಳ್ಕೊಟ್ಟಿದ್ದು ಗೊತ್ತಾ? ನಿಮ್ಮಮ್ಮ. ಸಪ್ತಮಿ, ನೀನು ಸ್ವಲ್ಪ ರುಚಿ ನೋಡಮ್ಮ. ಶ್ರೀಮಂತು ತಿನ್ನಪ್ಪ. ನಂಗೆ ಉಪ್ಪಿನಕಾಯಿ ಅಷ್ಟೊಂದು ಇಷ್ಟ ಆಗಲ್ಲ. ನನಗಿಷ್ಟ ಆಗಲ್ಲ ಅಂತಾನೆ ಮನೇಲೂ ಅಷ್ಟು ಉಪ್ಪಿನಕಾಯಿ ಮಾಡಲ್ಲ. ಸಪ್ತಮಿ ಅವರೇ, ನೀವು ತಿಂದು ನೋಡಿ, ನಿಮ್ಗೆ ಇಷ್ಟ ಆಗ್ಬೋದು. ಶ್ರೀಮಂತು, ಅಮ್ಮ ನಿನ್ಗೋಸ್ಕರ ಅಂತ ಸ್ಪೆಷಲ್ ಆಗಿ ಉಪ್ಪಿನಕಾಯಿ ಮಾಡಿದಾರೋ. ನೀನ್ ತಿನ್ನಿಲ್ಲ ಅಂದ್ರೆ ಅಮ್ಮಂಗ್ ಬೇಜಾರಾಗಲ್ವಾ? ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿ ನೋಡು. ಸಖತ್ತಾಗಿರುತ್ತೆ. ಏನೋ ಯೋಚನೆ ಮಾಡ್ತಿದ್ಯಾ? ನಾನು ಹೇಳಿದ್ನಲ್ಲ, ಸಖತ್ತಾಗಿರುತ್ತೆ, ತಿನ್ನು. ಏನಿಲ್ಲ, ಹಿಂಗ್ ಒಂದು ಬೆರಳಲ್ಲಿ ತಗೊಂಡು ಹಿಂಗ್ ತಿನ್ನೋಡು, ಸಖತ್ತಾಗಿರುತ್ತೆ. ಆಕಾಶ್, ಶ್ರೀಮಂತು ಉಪ್ಪಿನಕಾಯಿ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾನಲ್ವಾ, ಸುಮ್ಮನೆ ಯಾಕೆ ಫೋರ್ಸ್ ಮಾಡ್ತೀಯಾ ಹೇಳು? ಅದು ಹಾಗಲ್ಲಮ್ಮ. ಇವಾಗ ನೀವು ಮಾಡಿರೋ ಉಪ್ಪಿನಕಾಯಿನ ಶ್ರೀಮಂತ್ ತಿಂದು ಚೆನ್ನಾಗಿದೆ ಅಂತ ಹೇಳಿದ್ರೆ ನಿಮ್ಗೂ ಖುಷಿ ಆಗತ್ತಲ್ವಾ, ಅದಕ್ಕೆ. ಶ್ರೀಮಂತ್, ಸ್ವಲ್ಪ ಸ್ವಲ್ಪ ಕಣ, ಹಂಗೆ ಆ ಮೊಸರನ್ನ ಜೊತೆ ತಿನ್ನೋಡು, ಕಳೆದೋಗ್ತೀಯಾ? ಪ್ರಾಮಿಸ್ ಅಪ್ಪ, ಸತ್ಯ ಮಾಡಿ ಹೇಳ್ತಿದ್ದೀನಿ. ಒಂದೇ ಒಂದ್ಸರಿ ತಿಂದು ಸಾಕು, ನಿನ್ಗೆ ಗೊತ್ತಾಗುತ್ತೆ. ನೀನು ಹೇಳ್ತಿದ್ದೆ ಅಂದಮೇಲೆ ಟೇಸ್ಟ್ ಮಾಡಿ ನೋಡ್ತೀನಿ. ರೀ, ಒಂದ್ ನಿಮಿಷ. ಆ ಉಪ್ಪಿನಕಾಯಿ ತಿನ್ಬೇಡಿ. ಯಾಕೆ ಸಪ್ತಮಿ? ಅದನ್ನ ವಾಪಸ್ ಇಡಿ. ಇಡಿ ಅಂದೆ. ಯಾಕೆ ಸಪ್ತಮಿ, ಏನಾಯ್ತು? ಇಡಿ ಪ್ಲೀಸ್. ಯಾಕೆ ಸಪ್ತಮಿ, ಏನಾಯ್ತು? ಅತ್ತೆ, ಈ ಉಪ್ಪಿನಕಾಯಲ್ಲಿ ಏನೋ ಮಿಕ್ಸ್ ಮಾಡಿದ್ದಾರೆ ಅಂತ ನನಗೆ ಡೌಟ್ ಬರ್ತಿದೆ. ಏನೋ ಮಿಕ್ಸ್ ಮಾಡಿದಾರಾ? ಅಂದ್ರೆ ನಾನು ಇದರಲ್ಲಿ ಏನೋ ಮಿಕ್ಸ್ ಮಾಡಿದ್ದೀನಿ ಅಂತ ಡೌಟ್ ಪಡ್ತಾ ಇದೆಯಾ? ಇಲ್ಲ ಅತ್ತೆ, ಇಲ್ಲಿ ನೀ ಮಾಡೋ ಅಡುಗೆಯಲ್ಲಿ ಎಳ್ಳಷ್ಟು ಅನುಮಾನ ಇಲ್ಲ. ಆದ್ರೆ